ತುಮಕೂರಿನ ಬಟವಾಡಿಯ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ರಾತ್ರಿ ಶ್ರೀ ಕ್ಷೇತ್ರ ತಿರುಪತಿ ಪಾದಯಾತ್ರಿಗಳ ಸೇವಾ ಸಮಿತಿಯಿಂದ ತುಮಕೂರಿನಿಂದ ತಿರುಪತಿಗೆ 11ನೇ ವರ್ಷದ ಪಾದಯಾತ್ರೆ ನಿಮಿತ್ತ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ನಡೆಯಿತು. ಈ ವೇಳೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಯಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿದರು. ಶ್ರೀ ಕ್ಷೇತ್ರ ತಿರುಪತಿ ಪಾದಯಾತ್ರಿಗಳ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ನಿವೃತ್ತ ನೌಕರ ದೊಡ್ಗುಣಿ ಎಸ್.ಡಿ. ಕುಮಾರಸ್ವಾಮಿ ಹಾಗೂ ಸಮಿತಿ ಅಧ್ಯಕ್ಷ ಟಿ. ರಾಮಯ್ಯ ಸಹ ಮಾತನಾಡಿದರು. ಈ ಸಂದರ್ಭದಲ್ಲಿ 2021ನೇ ಸಾಲಿನಲ್ಲಿ ಮೈಸೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದಿದ್ದ ಪ್ರಸ್ತುತ ತುಮಕೂರು ನಗರದ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವ ಚೈತ್ರ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ಎಂಡಿ ಶ್ರೀನಿವಾಸನ್, ರೋಟರಿ ತುಮಕೂರು ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ, ಗುಬ್ಬಿ ಲಯನ್ಸ್ ಕ್ಲಬ್ ಸದಸ್ಯ ಜಯದೇವಪ್ಪ, ನಿವೃತ್ತ ಸೈನಿಕ ನಾಗಭೂಷಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ 100ಕ್ಕೂ ಹೆಚ್ಚು ಮಂದಿ ಆಂಧ್ರ ಪ್ರದೇಶದ ತಿರುಮಲಕ್ಕೆ ನಗರದಿಂದ ಪಾದಯಾತ್ರೆ ಕೈಗೊಂಡರು. ಆದಾನಿಗಳೇ, ಹೆಚ್ಚೀಗ ಮಾತನಾಡುವಂತ ಸಂದರ್ಭ ಅಲ್ಲ. ನಾವೆಲ್ಲ ನಿಮ್ಮನ್ನ ನೋಡಿ ನಾವೆಲ್ಲ ಅನ್ಕೊಂಡಿದೀವಿ ಇಷ್ಟೊಂದು ಜನ ಪಾದಯಾತ್ರೆ ಅಂತ. ನೀವೆಲ್ಲ ಒಬ್ಬರನ್ನ ಕಳ್ಸಕ್ 3 ಜನ ಬಂದಿದ್ದೀರಾ, ಹೌದಲ್ವಾ? ಕೆಲವರು ಬಹಳ ಪ್ರೀತಿಯಿಂದ ಬಂದಿರ್ತೀರಿ, ಕೆಲವರು ಒಂದು 5 ದಿವಸ ನೆಮ್ಮದಿಯಾಗಿರ್ಬೋದು. 8-9 ಗಂಟೆಗೆ ನಮ್ಮ ಅತ್ತೆ ಮನೆಗೆ ಹೋದ್ರೆ, ನಮ್ಮ ಮಾವ ಮನೆಯಿಂದ ಆಚೆಗೆ ಹೋದ್ರೆ ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ಆಸೆ ಪಡ್ತೀರಾ. ಏನಾಗಿದೆ ಅಂದ್ರೆ ನಾವೆಲ್ಲ ರಿಟೈರ್ಡ್ ಆದ್ಮೇಲೆ ಗುಡ್ಡ ಸುತ್ತಕ್ ಹೋಗು, ದೇವ್ರ ಸುತ್ತಕ್ ಹೋಗು, ಮಠಕ್ಕೆ ಹೋಗು ಅಂತ ಯಾರು ಮಕ್ಳು ಮರಿ ಹತ್ರ ಮಠಕ್ಕೆ ಹಾಕ್ತಿವಿ ಅನ್ನೋರು ಹಿಂದೆಲ್ಲ. ಈಗ ನಮ್ಮ ವೀರಭದ್ರಯ್ಯನವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾನಾಗ್ಲೇ ಹೇಳ್ತಾ ಇದ್ದೆ, ಯಾವುದೋ ಟ್ರಾವೆಲ್ ಸಂಸ್ಥೆ ಹೇಳ್ದಂಗೆ ಹೇಳ್ತಾರೆ, ಇಲ್ಲಿಗೆ ಹೋದೆ ಅಲ್ಲಿಗೆ ಹೋದೆ ಅಲ್ಲಿ ನಡ್ಕೊಂಡು. ನಾವು ಕಾರಲ್ಲಿ ಹೋಗಕ್ಕೆ ಬಹಳ ಬೇಜಾರಾಗತ್ತೆ. ಅಯ್ಯೋ ಅಷ್ಟು ದೂರನ, 200 ಕಿಲೋಮೀಟರ್ 300 ಕಿಲೋಮೀಟರ್ ಅಂತ. ಅವರು ಯಾವ ಕ್ಷೇತ್ರವನ್ನು ಬಿಡದಂಗೆ ಪಾದದಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗತ್ತು ಪಾದಯಾತ್ರೆ ಮಾಡಿ ಬಂದು ಎಲ್ಲ ದೇಶವನ್ನು ಸುತ್ತಿದ್ದಾರೆ, ಎಲ್ಲ ಪುಣ್ಯ ಕ್ಷೇತ್ರಗಳನ್ನು ನೋಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಎಲ್ಲ ದೇವರುಗಳನ್ನು ನೋಡಿದಷ್ಟು ಪುಣ್ಯ ವೀರಭದ್ರಯ್ಯನವ್ರು ನೋಡಿದ್ರೆ ಖುಷಿ ಆಗ್ತದೆ ನಮಗೆ. ರಾಮಯ್ಯನವರು ಬಹುಶಃ ಮಾತು ಕಡಿಮೆ, ಕೆಲಸ ಜಾಸ್ತಿ. ಪ್ರತಿ ವರ್ಷವೂ ಕೂಡ 6 ತಿಂಗಳಿಗೆ ಒಂದ್ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಒಂದ್ಸಾರಿ ತಿರುಪತಿಗೆ ಹೋಗ್ತಾರೆ. ಬಹುಶಃ ಅನೇಕರನ್ನ ಕರ್ಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಯಾವುದೇ ಭೇದ ಧರ್ಮ ಜಾತಿ ಇಲ್ಲದಂಗೆ ಎಲ್ಲರೂ ದೇವರ ದರ್ಶನವನ್ನು ಮಾಡಬೇಕು, ಜೀವನದಲ್ಲಿ ಸಾರ್ಥಕತೆಯನ್ನ ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತೇನು ತಿರುಪತಿಗೆ ಪಾದಯಾತ್ರೆಯನ್ನ ಸತತವಾಗಿ 12 ವರ್ಷಗಳಿಂದ ಇವತ್ತು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆಶ್ಚರ್ಯನೂ ಆಗತ್ತೆ, ಸ್ವಲ್ಪ ಸಂತೋಷನೂ ಕೂಡ ಆಗತ್ತೆ. ನಾವೆಷ್ಟೋ ಜನ ನಮ್ಮ ಮನೆ ದೇವರುಗಳು ನೋಡೇ 30-40 ವರ್ಷ ಆಗಿರ್ತದೆ, ನಮ್ಮ ಮನೆ ದೇವರುಗಳನ್ನ ನೋಡಿ. ಅಂಥದ್ದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಧರ್ಮಸ್ಥಳವನ್ನ ಅಥವಾ ತಿರುಪತಿಯನ್ನ ನೋಡುವಂಥದ್ದು ಬಹಳ, ಅದನ್ನ ನೆನೆಸ್ಕೊಂಡ್ರೆ ಕೂಡ ಭಯ ಆಗತ್ತೆ. ಹತ್ತತ್ರ ಒಂದು 300 ಕಿಲೋಮೀಟರ್, ಒಂದು 4-5 ಕಿಲೋಮೀಟರ್ ಕಡಿಮೆ 300 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಬೇಕಾಗತ್ತೆ. ಅದು ಕೂಡ ಇವತ್ತು ನಮ್ಮ ತುಮಕೂರು ಹೃದಯ ಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಎಲ್ಲವನ್ನ ನಿಮ್ಮನ್ನ ಬೀಳ್ಕೊಡುಗೆ ಕೊಡುವಂತ ಸಂದರ್ಭ ನಮ್ಗೆಲ್ಲರೂ ಕೂಡ ಒದಗಿ ಬಂದಿದೆ. ಇವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನೀವೆಲ್ಲ ಸಿಹಿ ಸುದ್ದಿಯನ್ನ ತಗೊಂಡು ಲಾಡ್ ತಗೊಂಡು ಬನ್ನಿ. ನಮ್ಗೆಲ್ಲ ನಾವೀಗ ರಿಟೈರ್ಡ್ ಆದ್ಮೇಲೆ ಪಾದಯಾತ್ರೆ ಮಾಡ್ಬೋದು. ನಾನು ಒಂದ್ಸರಿ ಅನ್ಕೊಳ್ತೀನಿ, ನಾನು ಯಾವಾಗಾದ್ರೂ ಒಂದ್ಸರಿ ನಡಿಬೇಕು ಅಂತೇಳಿ. ಬಹುಶಃ ಬೆಳಗ್ಗೆದೊಂದು 3 ಮೀಟರ್ ನಡೆಯೋಕ್ಕೂ ನಮ್ಗೆ ಒಂದೊಂದ್ಸರಿ ಬಹಳ ಮನಸ್ಸಿಗೆ ನೋವು ಅನ್ಸತ್ತೆ. ಇನ್ನೊಂದು 10 ನಿಮಿಷ ಮಲಗ್ಬೋದಲ್ಲ ಅನ್ನುವಂಥದ್ದು ನಮ್ಗೆಲ್ಲ ಜಡ ತುಂಬಿಕೊಂಡಿದೀಗ. ಎಲ್ಲ ವಯಸ್ಸಾದವ್ರನ್ನ ನೋಡಿದಾಗ, ಪಾದಯಾತ್ರಿಗಳು ನೋಡಿದಾಗ ಒಂದ್ ಕಡೆ ಸಂತೋಷ ಆಗತ್ತೆ, ಒಂದ್ ಕಡೆ ನಮ್ಗೆಲ್ಲ ಒಂದ್ ಸ್ವಲ್ಪ ಜಲಸ್ ಕಾಡ್ತಾ ಇರ್ತದೆ, ನಾವು ಹೋಗ್ಲಿಲ್ವಲ್ಲ ನಡ್ಕೊಂಡು ಅಂತೇಳಿ. ಸಾರಿನೂ ಹೇಳಿದ್ದೆ, ಬಹುಶಃ ಬರೋ ವರ್ಷನಾದ್ರೂ ಕೂಡ ನಾವೆಲ್ಲ ಒಂದು ಧರ್ಮಸ್ಥಳಕ್ಕೆ ಅಥವಾ ತಿರುಪತಿಗೆ ಪಾದಯಾತ್ರೆ ಮಾಡ್ಬೇಕಾಗ್ತದೆ. ಇವತ್ತು ನಮ್ಗೆಲ್ಲ ಆರೋಗ್ಯದ ಸಮಸ್ಯೆ ನೋಡಿದೀವಿ. ಬೆಳಗ್ಗೆ ಇವತ್ತು ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ವಿ, ಇವತ್ತು ಹಳ್ಳಿಗಳಲ್ಲೂ ಕೂಡ ಬೆಳಗಿನ ಜಾವ 4 ಗಂಟೆ 3 ಗಂಟೆಗೆ 10 ಕಿಲೋಮೀಟರ್ 5 ಕಿಲೋಮೀಟರ್ ಪಾರ್ಕ್ಗಳನ್ನ ಸುತ್ತುವಂಥದ್ದು. ಅದರಲ್ಲೂ ಶನಿವಾರ ಭಾನುವಾರ ಬಂದ್ರೆ ನಾಮಚಿಲ್ಮೆ ದೇವರಾಯನದುರ್ಗದಲ್ಲಿ ನಾವ್ಯಾರು ಕೂಡ ನಡೆಯೋಕ್ಕೂ ಆಗೋದಿಲ್ಲ, ಅಷ್ಟು ಜನ ಬಂದಿರ್ತಾರೆ. ಆ ಕಾರ್ಗಳನ್ನ ಬೈಕ್ಗಳೆಲ್ಲ ಸೈಡಿಗೆ ನಿಲ್ಸಿ ಬೆಟ್ಟ ಹತ್ತೋದು, ಗುಡ್ಡ ಹತ್ತೋದು, ಮರ ಹತ್ತೋದು ಅಂತ ಹೇಳಿದ್ರೆ ಪರಿಸ್ಥಿತಿಗಳೇನಾಗಿದೆ. 8 ಜನದಲ್ಲಿ 4 ಜನ 5 ಜನಕ್ಕೆ ಇವತ್ತು ಕೊಲೆಸ್ಟ್ರಾಲು, BP, ಶುಗರ್, ಬೇರೆ ಬೇರೆ ಕಾಯಿಲೆಗಳಲ್ಲಿ ಇವತ್ತು ನಾವು ತುತ್ತಾಗಿದ್ದೀವಿ. ಇದಕ್ಕೆಲ್ಲ ದೊಡ್ಡ ಮೆಡಿಷನ್ ಅಂತ ಹೇಳಿದ್ರೆ
ವ್ಯಾಯಾಮ ಮತ್ತೆ ನಡೆಯುವಂಥದ್ದು ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಮನಸ್ಸಲ್ಲಿರುವಂತ ಕೆಟ್ಟ ಆಲೋಚನೆಗಳನ್ನ ಆಚೆ ಹಾಕುವಂಥದ್ದು. ನಾವೇನಾಗಿದ್ದೀವಿ, ಮನಸ್ಸಿನ ತುಂಬಾ ನಾನತ್ವವನ್ನು ತುಂಬಿಕೊಂಡಿದ್ದೇವೆ. ನನ್ನ ಬಿಟ್ರೆ ಯಾವುದೂ ಇಲ್ಲ ಅನ್ನುವಂತ ಭಾವನೆಗಳಲ್ಲಿ ನಾವು ಬದುಕ್ತಾ ಇದೀವಿ. ಅವನ್ನೆಲ್ಲವನ್ನ ನಾನು ಅನ್ನೋದನ್ನ ದೂರ ಮಾಡಿದ್ರೆ ನಮ್ಮಲ್ಲಿರುವಂತ ಅರಿಷಡ್ವರ್ಗಗಳನ್ನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ವರ್ಗಗಳನ್ನ ಬಿಟ್ಟು ಹೋಗಿದ್ದೆ ಆದ್ರೆ, ಭಕ್ತಿ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಾವು ನಡೆದಿದ್ದೆ ಆದ್ರೆ ಬಹುಶಃ ಮುಂದಿನ ನಮ್ಮ ಭವಿಷ್ಯ, ನಮ್ಮ ಜೀವನ ಅತ್ಯಂತ ಯಶಸ್ವಿಕರವಾಗಿರುತ್ತೆ ಎನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಬಹಳ ಸಂತೋಷದಿಂದ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನ ಅಥವಾ ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಸ್ನೇಹಿತರನ್ನ ಒಂದು ಬಹಳ ಪ್ರೀತಿಯಿಂದ ಇವತ್ತೇನು ತಿರುಪತಿ ಪಾದಯಾತ್ರೆಗೆ ಬೀಳ್ಕೊಡುಗೆ ಕೊಡುವಂತ ಕೆಲಸವನ್ನ ಮಾಡಿದರೆ ನೀವೆಲ್ಲ ಅಂದ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಮ್ಮ ಜೀವಿತ ಆದ್ರೂ ಒಂದು ಬಾರಿ ಆದ್ರೂ ಕೂಡ ನಾವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ನಾವು ಮಾಡಿ ನಮ್ಮ ಕರ್ಮವನ್ನ, ಅದಕ್ಕೆ ಒಂದು ಮಾತು ಹೇಳ್ತಾರೆ ಸುಭಾಷಿತ್ಕಾರು, ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತೇಳಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿ ಬಂದಂತ ಪಾಪಕರ್ಮಗಳು ಪುಣ್ಯಕ್ಷೇತ್ರಗಳಲ್ಲಿ ನಾಶವಾಗ್ತವೆ ಅಂತೇಳಿ. ಹಾಗಾಗಿ ನಾವು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಬೇಕಾಗ್ತದೆ. ಬಹುಶಃ ರಾಮಯ್ಯನವರು HMT ನೌಕರರಾದ್ಮೇಲೆ ಆ HMT ಮುಚ್ಚಿದ ಮೇಲೆ ಅವತ್ತು ವಾಲಂಟ್ರಿಯಾಗಿ ಅವ್ರ ಕೆಲಸವನ್ನ ಬಿಟ್ಟ ನಂತರನು ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ರೆ, ಈ ಇಳಿ ವಯಸ್ಸಿನಲ್ಲೂ ಕೂಡ ದುಡಿದು ಎಲ್ಲ ತಂಡವನ್ನ ಕಟ್ಕೊಂಡು ದೊಡ್ಡ ಜವಾಬ್ದಾರಿ. ಇವತ್ತು ನಾವು ರೋಡ್ ದಾಟಿಸ್ಬೇಕು ಯಾರನ್ನ ಆದ್ರೆ 10 ಸಾರಿ ಯೋಚನೆ ಮಾಡ್ತೀವಿ, ನಮ್ಗೆ ಯಾಕಪ್ಪ, ಯಾವ್ದಾರ ಗಾಡಿ ಗುದ್ದಿದ್ರೆ ಆಯ್ತು, ಬಿದ್ರೆ ನನ್ ಮೇಲೆ ಕೇಸ್ ಹಾಕ್ತಾರೆ ಅಂತೇಳಿ. ಅಷ್ಟು ಜವಾಬ್ದಾರಿನ ತೆಗೆದುಕೊಂಡು 300 ಕಿಲೋಮೀಟರ್ ಪಾದಯಾತ್ರೆ 8-10 ದಿನಗಳ ಕಾಲ ಅವರಿಗೆ ಊಟ ತಿಂಡಿ ಎಲ್ಲವನ್ನ ನೋಡ್ಕೊಂಡು ಜೊತೆ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ದೊಡ್ಡ ಸಾಹಸದ ಕೆಲಸ. ಬಹುಶಃ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಶ್ರೀ ಕ್ಷೇತ್ರ ತಿರುಪತಿಯ ತಿಮ್ಮಪ್ಪ ಎಲ್ಲೋ ಒಂದ್ ಕಡೆ ರಾಮಾಯಣರ ರೂಪದಲ್ಲಿ ಅವ್ರನ್ನ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗುವಂತ ಕೆಲಸವನ್ನ ಒಂದು ನಾವಿಕನ ಕೆಲಸವನ್ನ ಅಂತ ಹೇಳಿದ್ರೆ, ಗುರಿ ಇರ್ಬೇಕಂತೆ, ಗುರು ಇರ್ಬೇಕಂತೆ. ಹಾಗಾಗಿ ಗುರು ಎರಡು ಇದ್ದಾಗ ನಾವು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ಪಾದಯಾತ್ರಿಗಳಿಗೆ ಸಾಧ್ಯವಾದಷ್ಟು ನೀವು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ, ದೇವರ ಧ್ಯಾನವನ್ನ ಮಾಡಿ. ಸಾಧ್ಯವಾದಷ್ಟು ಅಪರೂಪಕ್ಕೆ ನನ್ನ ಮೊಮ್ಮಗಳು ಫೋನ್ ಮಾಡಿದಾಳೆ, ನಾ ಮನೆಯವ್ರನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತೇಳಿ ನೀವೇನಾದ್ರು ಮೊಬೈಲಲ್ಲಿ ಮಾತನಾಡ್ಕೊಂಡು ಮೈ ಮರ್ತು ರೋಡಲ್ಲೋ ದಾಟಬೇಕಾದ್ರು ಸರ್ಕಲ್ ಅಲ್ಲಿ ಬಹಳ ಕಷ್ಟದ ಸನ್ನಿವೇಶಗಳು ಎದುರಿಸ್ಬೇಕಾಗ್ತದೆ. ಸಾಧ್ಯವಾದಷ್ಟು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವಂಥದ್ದು, ಪರಸ್ಪರವಾಗಿ ನಿಮ್ಮ ಕುಶಲೋಪರಿಗಳನ್ನ ಮಾತನಾಡಿಕೊಂಡು ಸಾಧ್ಯವಾದಷ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡಿ. ಅನೇಕ ಶರಣರು ಸಂತರು ಹೇಳ್ತಾರೆ, ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಅಂತೇಳಿ. ಏನೇ ಬರ್ಲಿ ಭಗವಂತನ ಆಶೀರ್ವಾದ ಇದ್ರೆ ನಾವೆಂತ ಸಾಗರವನ್ನು ಕೂಡ ಬೇಕಾದ್ರೂ ದಾಟಬಹುದು. ಅದಕ್ಕೆ ಹೇಳ್ತಾರೆ ತೇನವಿನ ತೃಣಮಪಿನ ಚಲತಿ ಅಂತ. ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಾವು ಪಾದಯಾತ್ರೆ ಮಾಡದಿದ್ರು ಪರವಾಗಿಲ್ಲ, 12 ವರ್ಷದಿಂದ ಪಾದಯಾತ್ರೆ ಮಾಡೋರ್ ಜೊತೆ ನಾವಿದ್ದೀವಲ್ಲ, ಅದೇ ನಮ್ಮ ಸೌಭಾಗ್ಯ ಅಂತೇಳಿ ನಾವು ಭಾವನೆ ಮಾಡ್ಕೊಳ್ಬೇಕಾಗ್ತದೆ. ನಾವೆಲ್ಲ ಕೂಡ ಭಕ್ತಿಗೆ ಇನ್ನೊಂದು ಭಗವಂತ ನಾವೆಲ್ಲರೂ ಕೂಡ ಸಾಮೀಪ್ಯವನ್ನ ಕಾಣ್ಬೇಕಾಗ್ತದೆ. ಅನೇಕ ನಾವೆಲ್ಲ ಶಿವರಾತ್ರಿ ಬಂದ್ರೆ, ನವರಾತ್ರಿ ಬಂದ್ರೆ, ದಸರಾಗಳ ಬಂದ್ರೆ ಉಪವಾಸ ಮಾಡ್ತೀವಿ. ಉಪವಾಸ ಅಂತ ಹೇಳಿದ್ರೆ ಬೇಯಿಸಿರೋ ತಿನ್ನೋದು ಬಿಟ್ಟು ಅನ್ನ ತಿನ್ನುವಂಥದ್ದಲ್ಲ. ಉಪವಾಸ ಅಂತ ಹೇಳಿದ್ರೆ ಉಪ ಅಂದ್ರೆ ಹತ್ರ, ವಾಸ ಅಂದ್ರೆ ಇರುವಂಥದ್ದು, ದೇವರ ಸಮೀಪದಲ್ಲಿ ನಾವು ಇರುವಂಥದ್ದಕ್ಕೆ ಉಪವಾಸ ಅಂತ ಹೇಳಿ ಕರಿತೇವೆ. ನಮಗೆ ಅನೇಕ ಕ್ರಮಗಳಲ್ಲಿ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಹೇಳಿದಾಗೆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಈ ಮನುಷ್ಯ ಜನ್ಮ. ಅತ್ಯಂತ ದುಷ್ಟ ಜನ್ಮ ಯಾವುದು ಅಂತ ಹೇಳಿದ್ರೆ ಈ ಮನುಷ್ಯ ಜನ್ಮನೇ ಕೂಡ. ನಮ್ಮಷ್ಟು ಕ್ರೂರಿಗಳು ಜಗತ್ತಲ್ಲಿ ಯಾರು ಇಲ್ಲ. ಒಂದಿಷ್ಟು ಪ್ರಾಣಿಗಳಾದ್ರೂ ನಮ್ಮ ಮಾತು ಕೇಳ್ತವೆ, ಆದ್ರೂ ನಾವು ಯಾರ ಮಾತು ಕೇಳೋದಿಲ್ಲ. ಇವತ್ತೆಲ್ಲ ನಾವೇನ್ ಮಾಡಿದೀವಿ, ದುಡ್ಡಿಂದ ಓಡ್ತಾ ಇದೀವಿ, ಅಧಿಕಾರದಿಂದ ಓಡ್ತಾ ಇದೀವಿ, ನೆಮ್ಮದಿಯನ್ನ ಹುಡುಕ್ತಾ ಇದೀವಿ. ನೆಮ್ಮದಿ ಯಾವುದೋ ಗುಡ್ಡದಲ್ಲೋ ಬೆಟ್ಟದಲ್ಲೋ ನೆಮ್ಮದಿ ಸಿಗೋಲಿಕ್ಕೆ ಸಾಧ್ಯ ಇಲ್ಲ. ಇರುವಂತ ಜಾಗವನ್ನ ನಾವು ನೆಮ್ಮದಿಯ ತಾಣವಾಗಿ ಮಾಡ್ಕೊಳ್ಬೇಕಾಗ್ತದೆ. ಸುಭಾಷಿತ್ಕರ್ ಒಂದ್ ಮಾತು ಹೇಳ್ತಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ. ನಾವು ಹುಟ್ಟಿದಂತ ಊರು, ನಮಗೆ ಜನ್ಮ ಕೊಟ್ಟಂತ ತಾಯಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತೇಳಿ. ಇವತ್ತು ನಾವು ನೋಡ್ತೇವೆ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದಾಗ ಬೆಟ್ಟಗಳು, ನದಿಗಳು, ಸಮುದ್ರಗಳು ಉಕ್ಕಿ ಮನೆಗಳು ಊರೇ ಕೊಚ್ಕೊಂಡು ಹೋಗುವಂಥದ್ದು. ಬಹುಶಃ ನಮ್ಮ ಕರ್ನಾಟಕಕ್ಕೆ ಬಹುಶಃ ಸನ್ನಿವೇಶಗಳು ಒದಗಿ ಬರ್ತಲ್ಲ. ಯಾಕಂತ ಹೇಳಿದ್ರೆ ನಾವು ಗುಡ್ಡಗಾಡು ಪ್ರದೇಶದಲ್ಲಿದ್ದೇವೆ. ಬಹುಶಃ ಯಾವುದೋ ಊರುಗಳಲ್ಲಿ ದೊಡ್ಡ ದೊಡ್ಡ ಭೂಕಂಪಗಳಾಗಿ 1000 ಜನ ಸತ್ರು, 2000 ಜನ ಸತ್ರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಏನಾಗೋದಿಲ್ಲ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ನಾವೆಲ್ಲರೂ ಕೂಡ ಪುಣ್ಯ ಮಾಡಿ ಹುಟ್ಟಿದೀವಿ. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಪುಣ್ಯಭೂಮಿ, ಕರ್ಮಭೂಮಿ, ತಪೋಭೂಮಿ, ತ್ಯಾಗಭೂಮಿ ಅಂತ
ನೂರಾರು ಹೆಸರಿಂದ ಕರೆಯುವಂಥದ್ದು ಈ ಭಾರತ ದೇಶ. ಈ ಭಾರತ ದೇಶದಲ್ಲಿ ಅನೇಕ ವೈವಿಧ್ಯತೆಗಳಿದಾವೆ, ಸಂಪ್ರದಾಯಗಳಿದಾವೆ, ಆಚಾರಗಳಿದಾವೆ, ವಿಚಾರಗಳಿದಾವೆ, ಸಸ್ಯವನಗಳನ್ನ, ವೇದಗಳನ್ನ ಹೊಂದಿರುವಂತ ಸಂಪತ್ತು ನಮ್ಮ ನಾಡಲ್ಲಿ ನಾವೆಲ್ಲರೂ ಕೂಡ ಜೀವಿಸಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಭಗವಂತ ಆ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನ, ಆ ತಿಮ್ಮಪ್ಪ ಸ್ವಾಮಿಯನ್ನ, ಬಾಲಾಜಿಯ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಬೇಡ್ಕೊಳ್ಳೋಣ. ಏನು ಅತಿವೃಷ್ಟಿಯಲ್ಲಿ, ಅನಾವೃಷ್ಟಿಯಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ನೊಂದಂತ ಜೀವಗಳಿಗೆ ಅವರಿಗೆ ತೃಪ್ತಿಯನ್ನ ಕೊಡುವಂಥದ್ದಾಗ್ಲಿ, ಅವರಿಗೆ ಬದುಕಿಗೆ ಚೈತನ್ಯವನ್ನು ಕೊಡುವ ಸೇವೆಯನ್ನ ಸಲ್ಲಿಸಿ ಮತ್ತೆ ಬಂದು ಬೇರೆ ಬೇರೆ ಜವಾಬ್ದಾರಿಗಳನ್ನ ಕರೆದು ದುಡಿತಾ ಇರುವಂತದ್ದು ನಾವು ಯಾವಾಗೂ ಹೇಳ್ತೇನೆ, ನಾನು ಪ್ರತಿ ಸಂದರ್ಭಗಳಲ್ಲಿ ಹೇಳ್ತೇನೆ, ನಾವು ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಒಳಗಡೆ ಒಂದು ಈ ದೇಶಕ್ಕಾಗಿ ಅನ್ನ ಕೊಡುವಂತ ರೈತನನ್ನ, ಎರಡು ದೇಶವನ್ನು ಕಾಯುವಂತ ಯೋಧರಿಗೆ ಶಕ್ತಿಯನ್ನು ಕೊಡು ಭಗವಂತ ಅಂತೇಳಿ. ಇವತ್ತೇನಾದ್ರೂ ರೈತರಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಉಸಿರಾಡಕ್ಕೂ ಸಾಧ್ಯ ಇಲ್ಲ. ಇವತ್ತು ಬಹಳ ಕಷ್ಟದ ಸನ್ನಿವೇಶ ಇರ್ತದೆ. ಇವತ್ತೇನಾದ್ರೂ ನಮ್ಮ ಗಡಿಯನ್ನ ಕಾಯುವಂತ ಯೋಧರು, ನಮಗೂ ಕುಟುಂಬ ಇದೆ, ಜೀವನ ಇದೆ ಅಂತೇಳಿ ಅವ್ರು ಆಚೆಗೆ ಬಂದ್ರೆ ನಾವು ಪಾದಯಾತ್ರೆಯನ್ನು ಮಾಡಕ್ ಆಗುದಿಲ್ಲ, ಈ ತರದ ಕಾರ್ಯಕ್ರಮಗಳು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲ ವೈಯಕ್ತಿಕ ಬದುಕುಗಳನ್ನ, ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ನಮ್ಮ ದೇಶವನ್ನು ಕಾಯುವಂತ ಯೋಧರು ಇರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಇಂಥ ಸುಂದರವಾದಂತ ಬದುಕನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಸನ್ಮಾರ್ಗದಲ್ಲಿ ನಡೆಯುವಂಥದ್ದು, ಧರ್ಮ ಮಾರ್ಗದಲ್ಲಿ ನಡೆಯುವಂತ ಆಚಾರ ವಿಚಾರಗಳನ್ನ ಕಲಿಸಿಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ ನಾವು. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತೇಳಿ ಇವತ್ತು ತಂದೆ ತಾಯಿಗಳು ಸಾಧ್ಯವಾದಷ್ಟು ಮಕ್ಕಳಿಗೆ ನೀತಿ ಕಥೆಗಳನ್ನ, ನೀತಿ ಪಾಠಗಳನ್ನ, ಪ್ರವಚನಗಳನ್ನ ಹೇಳ್ಕೊಡ್ಬೇಕು. ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ಗಮನಿಸ್ತೇವೆ, ಮಕ್ಕಳೇ ತಂದೆ ತಾಯಿಗಳನ್ನ ಆಸ್ತಿಗಳಿಗಾಗಿ ಕೊಲೆ ಮಾಡುವಂಥದ್ದು, ಮನೆಯಿಂದ ಆಚೆಗೆ ಹಾಕುವಂಥದ್ದು, ಮಾನಸಿಕವಾಗಿ ಚಿತ್ರಹಿಂಸೆಗಳನ್ನ ಕೊಡುವಂಥದ್ದಾಗತ್ತೆ. ಇವತ್ತು ಇವೆಲ್ಲ ಒಂದು ಆಚೆಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಬರೀ ಡಿಸ್ಟಿಂಕ್ಷನ್ ಬರಬೇಕು, ನಾಡಿಗೋ ಅಥವಾ ಸ್ಟೇಟ್ಗೆ ಫಸ್ಟ್ ಬರುವಂಥದ್ದು ಮಾಸ್ ಕಾರ್ಡ್ ಮಕ್ಕಳಾಗಿ ನಮ್ಮ ಮಕ್ಕಳನ್ನ ಪರಿವರ್ತನೆ ಮಾಡದೆ ಸಂಸ್ಕಾರವಂತರಾಗಿ, ಮೌಲ್ಯಾಧಾರಿತ ಶಿಕ್ಷಣವಂತರಾಗಿ ನಮ್ಮ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಟ್ಟಾಗ ಮಾತ್ರ ಸಾರ್ಥಕತೆಯಲ್ಲಿ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಯ್ತು, ನಾನು ಕೂಡ ಒಂದು 10 ನಿಮಿಷ ತಡವಾಗಿ ಬಂದೆ. ಹಾಗಾಗಿ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಏನಿವತ್ತು ನಮ್ಮ ರಾಮಣ್ಣವರು ಮತ್ತೆ ಕುಮಾರಸ್ವಾಮಿ ಅವರೆಲ್ಲ ತಂಡದವ್ರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ರೆ ನಾವು ಕೂಡ ಅವರಿಗೆ ಕೈ ಬಲಪಡಿಸುವಂತ ಕೆಲಸವನ್ನ, ಇಂಥ ಧಾರ್ಮಿಕ ಆಚಾರಗಳ ಇಂಥ ಭರಾಟೆಯ ಮಧ್ಯದಲ್ಲೂ ಕೂಡ ತಾಂತ್ರಿಕ ಜಗತ್ತಿನಲ್ಲಿ ಕೂಡ ಇವತ್ತು ಉಪವಾಸಗಳು, ಭಜನೆಗಳು, ವ್ರತಗಳು, ಪಾದಯಾತ್ರೆಗಳಿದೆ ಅಂತ ಹೇಳಿದ್ರೆ ನಮ್ಮ ನೆಲಕ್ಕಿರುವಂತ ಗುಣ ಅನ್ನುವಂಥದ್ದನ್ನ ಬರುವಂತ ದಿನಗಳಲ್ಲಿ ಅವ್ರಿಗೆಲ್ಲ ರೀತಿಯ ಅಂತ ಕೈ ಬಲಪಡಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಇವತ್ತೇನು ತಿರುಪತಿ ಶ್ರೀ ಕ್ಷೇತ್ರ ತಿರುಪತಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ರಿ, ನಿಮ್ಮ ಯಾತ್ರೆ ಅತ್ಯಂತ ಸುಖಕರವಾಗಿರ್ಲಿ. ಯಾವುದೇ ತರ ಅಹಿತಕರ ಘಟನೆಗಳಾಗುವಂಥದ್ದು ಬೇಡ, ಯಾವುದೇ ಕೆಟ್ಟ ಶಬ್ದಗಳು ಅಥವಾ ಕೆಟ್ಟ ವಾರ್ತೆಗಳು ನಮ್ಮ ಕಿವಿಗೆ ಬೀಳುವಂಥದ್ದು ಬೇಡ. ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಇಲ್ಲಿಂದ ಹೋಗಿ ತಿರುಪತಿ ಮುಟ್ಟು ವಾಪಸ್ ಬರೋವರೆಗೂ ನಾನು ಅವಾಗವಾಗ ರಾಮಾಯಣವ್ರಿಗೆ ಮಾಡ್ತಿರ್ತೀನಿ, ಎಲ್ಲಿ ತಲುಪಿದ್ರಿ, ಹೋದ್ರ ಬಂದ್ರ ಅಂತೇಳಿ. ಯಾಕೆ ಅಂತ ಹೇಳಿ ನಮ್ಗೂ ಏನೋ ಒಂದ್ ಕಡೆ ನಾವು ಬಂದು ದೀಪ ಹಚ್ಚಿ ನಿಮ್ಮನ್ನ ಕಳ್ಸಿದ್ವಿ ಅನ್ನೋ ತಕ್ಷಣನೇ ನೀವು ಮತ್ತೆ ನಿಮ್ಮ ಗೂಡಿಗೆ ವಾಪಸ್ ಬರೋದಕ್ಕೂ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ 12ನೇ ವರ್ಷದ ಈ ತಿರುಪತಿಯ ಪಾದಯಾತ್ರೆ ಯಶಸ್ವಿ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಇನ್ನು ಹೆಚ್ಚೆಚ್ಚು ಕಾಲ ನಮ್ಮ ಜನಗಳನ್ನ ಪುಣ್ಯಕ್ಷೇತ್ರಗಳಿಗೆ ಕೊಂಡೊಯ್ಯುವಂತ ಶಕ್ತಿಯನ್ನ ರಾಮಯ್ಯನವರವರ ತಂಡಕ್ಕೆ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ಪಾದಯಾತ್ರೆಗೆ ಅನೇಕ ದಾನಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸೇವೆಯನ್ನ ಮಾಡಿದ್ದೀರಾ, ಸಾಕಾರವನ್ನು ಮಾಡಿದ್ದೀರಾ, ದಾನವನ್ನ ಮಾಡಿದ್ದೀರಾ, ನಿಮ್ಮೆಲ್ಲರೂ ಕೂಡ ಭಗವಂತ ವೆಂಕಟೇಶ್ವರ ಸ್ವಾಮಿ ಒಳ್ಳೇದನ್ನ ಮಾಡ್ಲಿ ಅಂತ ಸಂದರ್ಭದಲ್ಲಿ ಹೇಳಿ, ಒಂದು ಪುಣ್ಯವಾದಂತ ಕಾರ್ಯಕ್ರಮ, ಮಂಗಳಕರವಾದಂತ ಕಾರ್ಯಕ್ರಮ, ನನ್ನನ್ನು ಕೂಡ ಪ್ರತಿ ವರ್ಷವೂ ಕೂಡ ನನ್ನನ್ನ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಮಾಡಿಕೊಡುವಂತ ನಮ್ಮ ರಾಮಯ್ಯನವ್ರಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೆ, ಆಸ್ತಿಕ ಸದ್ಭಕ್ತರಿಗೆ, ನೆಚ್ಚಿನ ತಾಯಂದ್ರೆ, ಪುಟಾಣಿ ಮಕ್ಕಳಿಗೆ, ಎಲ್ಲ ಪಾದಯಾತ್ರೆಗಳಿಗೆ ಭಗವಂತ ಈ ಭಾಗದ ಎಲ್ಲ ಧರ್ಮ ದೇವತೆಗಳು ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಸಂಪದವನ್ನ, ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿ ಓಂ ತತ್ಸತ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ಬಂದಿರುವ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿ ದೇವಸ್ಥಾನದಿಂದ, ವೆಂಕಟೇಶ್ವರ ದೇವಸ್ಥಾನದಿಂದ ಹೋಗ್ತಾ ಇದ್ದೀವಿ. ಆ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ
ನನ್ನ ಒಂದೆರಡು ಮಾತಾಡ್ತೀನಿ. ಈಗ ಮಾತಾಡಿದ್ರೆ ಹೇಳ್ತೀನಿ ಅಷ್ಟೇ, ನೀವು ಹೊಸದೇನು ಹೇಳಿಂಗಿಲ್ಲ. ಇದು 11ನೇ ವರ್ಷ. 12ನೇ ವರ್ಷ ನಮ್ಮ ಗುರುಗಳ ನಿರ್ದೇಶನದಂತೆ ತಾವು ರೋಡ್ ಸೈಡಲ್ಲಿ ಇಬ್ಬಿಬ್ರು ಹೋಗೋದಂಗೆ ಸಿಂಗಲ್ ಹೋಗ್ಬೇಕು. ಆಮೇಲೆ ಎಲ್ಲರಿಗೂ ಜವಾಬ್ದಾರಿ ಇರಬೇಕು ಎಲ್ಲಾದ್ರೂ ವಿಷಯದಲ್ವ. ನಮ್ಮ CNV ರೆಡ್ಡಿಯವರು, ಅವ್ರದ್ದು ಮಂದಿಯವರು ತಿರುಪತಿ ವೆಂಕಟೇಶ್ವರ. ಅವ್ರ ತಂದೆ ಇದ್ದಾಗ ನಮ್ಮನ್ನು ವರ್ಷಕ್ಕೊಂದ್ಸರಿ ಕರ್ಕೊಂಡೋಗೋರು. ಆಮೇಲೆ ಇದಿಲ್ಲ ಎಂಥದ್ದು ಕ್ಯೂಗೆ ಏನಿಲ್ಲ. ಅವ್ರ ಅಪ್ಪಾಜಿ ಅಲ್ಲಿ ಅವರೊಬ್ಬರು ಡೈರೆಕ್ಟ್ರು ಸ್ನೇಹಿತರು, ಅವ್ರದ್ದು ಮಂದಿಯವರು ಡೈರೆಕ್ಟ್ರು. ಇವ್ರ ಅಪ್ಪಾಜಿ ಒಂದು 8 ಸತಿ ಡೈರೆಕ್ಟಾಗಿ ಕರ್ಕೊಂಡೋಗಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ. ಅವ್ರು ಈಗಲೂ ಹೇಳಿದೆ ಆ ಥರ ಇದ್ದರೆ ಯಾವ್ದಾರ ಮಾಡಿಕೊಡ್ತೀನಿ. ಕಡಿಮೆ ಜನ ಇದ್ದರು, 4-5 ಜನ ಆ ಥರದಲ್ಲಿ ಇದ್ವಿ ಅಂತ ಹೇಳಿದ್ರು ನೆನ್ನೆ. ಅವರು ಪ್ರತಿ ವರ್ಷವೂ ನಮ್ಮನ್ನು ಕಳ್ಸೋಕ್ಕೆ ಬರ್ತಾರೆ. ಹೋದ ವರ್ಷ ಬಂದಿರಲಿಲ್ಲ. ಮತ್ತು ನಮ್ಮ ಅಧ್ಯಕ್ಷರು ಒಂದ್ಸರಿ ಹೇಳ್ತೀನಿ, ಇದು ರೋಟ್ರಿ ಅಧ್ಯಕ್ಷರು. ನಮ್ಮ ತುಮಕೂರು ರೋಟ್ರಿ 67 ವರ್ಷ ಆಯಿತು ಪ್ರಾರಂಭವಾಗಿ. ಎಲ್ಲ ಗುಬ್ಬಿ ತುಮಕೂರ ಗಣ್ಯಾದಿ ವ್ಯಕ್ತಿಗಳು ರಾಜಕೀಯದವರೆಲ್ಲ ಅಧ್ಯಕ್ಷರಾಗಿ ಹೋಗಿದ್ರು. 67 ವರ್ಷದಲ್ಲಿ ಒಂದು ಸರಿ ಅದು ಲೇಡೀಸಿಗೆ ಕೊಟ್ಟಿರಲಿಲ್ಲ. ಈ ಬಾರಿ ಅವರು ಎಲೆಕ್ಷನ್ನಲ್ಲಿ ಚುನಾಯಿತರಾಗಿ 67 ವರ್ಷಕ್ಕೆ ಪ್ರಥಮ ಮಹಿಳೆ ತುಮಕೂರು ರೋಟ್ರಿಗೆ ಅಧ್ಯಕ್ಷರು. ಅವರು ಸೆಕ್ರೆಟರಿ ಅವರು. ಇನ್ನು ಕಪ್ಪೋಟ್ ಹಾಕಿದ್ರವರು ಜಮ್ಮು ಕಾಶ್ಮೀರದಲ್ಲಿ ಮಿಲಿಟ್ರಿಲಿದ್ದು ರಿಟೈರ್ಡ್ ಆಗಿ ಬಂದರೆ ಜಯದೇವಪ್ಪ ಅಂತ. ಈಗ ಗುಬ್ಬಿಗೆ ಲ್ಯಾಂಡ್ಲೆಸ್ ಅಧ್ಯಕ್ಷರು ಅವರು. ನನ್ನ ಖಜಾಂಚಿ ಮಾಡಿಕೊಂಡ್ರೆ ಹೊಸದಾಗಿ ಅಧ್ಯಕ್ಷರಾಗಿ ಜುಲೈಯಲ್ಲಿ ಆಯ್ಕೆ ಆಗಿದ್ದಾರೆ. ಇನ್ನು ಇವರು ಅವರಿಬ್ಬರು ಪರಿಚಯ ಆಮೇಲೆ ಹೇಳ್ತೀನಿ. ನಮ್ಮ ನಾಗಭೂಷಣ್ ಅವ್ರದ್ದು ಏನು ಅಂದರೆ, ಇವರು 25 ವರ್ಷ ಮಿಲಿಟ್ರಿಲಿ ಕೆಲಸ ಮಾಡಿ ಆಮೇಲೆ ನಮ್ಮ ಇದರಲ್ಲಿ ಇದು SO ಆಗಿ ಆಫೀಸರಾಗಿ ಅಪಾಯಿಂಟ್ ಆಗಿ ನಮ್ಮ ತುಮಕೂರು ಹಾಲು ಒಕ್ಕೂಟದಲ್ಲಿ ಬಂದು 17 ವರ್ಷ ಡ್ಯೂಟಿ ಮಾಡಿದರು. ಒಟ್ಟು ಮಿಲಿಟ್ರಿ ಅಭಿಷೇಕ 45 ವರ್ಷ ವರ್ಕ್ ಮಾಡಿದ್ದಾರೆ. ಈ ನಮ್ಮಲ್ಲೂ ಆಫೀಸರಾಗೇ ಬಂದಿದ್ದು. ನಿನ್ನೆ 31ಕ್ಕೆ ನಿವೃತ್ತಿ ಆದರು. ಅವ್ರದ್ದು ವಿಶೇಷ ಏನು ಗುಣ ಅಂದರೆ ಭಾರಿ ಒಳ್ಳೆಯ ಸ್ವಭಾವ. ಅವ್ರಿಗೆ ಒಬ್ಬಳೇ ಮಗಳು. ಅದು ಒಂದು ಹೇಳಿಕೆ ಹೇಳಲೇಬೇಕು. ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಇದು MBBS MD 2ನೇ ಸ್ಥಾನದಲ್ಲಿ ಓದಿ ಬಂದಿದ್ದಾರೆ. 2ನೇ ಸ್ಥಾನದಲ್ಲಿ ಮೇಡಮ್ ಅವರೇ. ಅವರು ಡಾಕ್ಟ್ರು. MBBS ಅಲ್ಲ MD ಮಾಡ್ಬೇಕಾದ್ರೆ MD ಮಾಡ್ಬೇಕಾದ್ರೆ 2ನೇ ಸ್ಥಾನ ಕರ್ನಾಟಕಕ್ಕೆ ಓದಿ ಬಂದಿದ್ದಾರೆ. ಅವ್ರು ಒಬ್ಬಳೇ ಮಗಳು. ನಿನ್ನೆ ನಿವೃತ್ತಿ ಆದರು ನಮ್ಮ ಸಾಹೇಬರು ತುಮಕೂರು ಹಾಲು ಕೊಡ್ತಾರೆ. ಅದಕ್ಕೆ ಇಲ್ಲಿಗೆ ನಮ್ಮ ಸ್ವಾಮೀಜಿ ಆಶೀರ್ವಾದ ತಗೊಂಡಿರಂತೆ. ಸ್ವಾಮೀಜಿ ಬರ್ತಾರೆ, ಬನ್ನಿ ನಿಮ್ಮ ಸನ್ಮಾನ ಮಾಡಬೇಕು ಕರೆದ್ವಿ ನಾವು. ತಾಯಿ ಮಗಳೆಲ್ಲ ಬಂದಿದ್ದಾರೆ. ಇಷ್ಟು ನಮ್ಮ ಇಲ್ಲಿ ಪರಿಚಯ ಮಾಡಿಕೊಡ್ಬೇಕಾಯ್ತು. ಅವ್ರಿಬ್ಬರದ್ದು ನೀವು ಪರಿಚಯ ಮಾಡಿಕೊಡಿ. ವೀರಭದ್ರಪ್ಪ ಅವರು ಕಾಶಿಗೆ ನಡ್ಕೊಂಡು ಹೋಗಿದ್ರು. 55 ದಿನ ಬೆಂಗಳೂರು ಟು ಕಾಶಿ 55 ದಿನ ಹೋಗಿ ಬಂದರು. 16 ಸರಿ ಧರ್ಮಸ್ಥಳಕ್ಕೆ ನಡೆದವ್ರೆ. 10 ಸರಿ ತಿರುಪತಿಗೆ ಬಂದವ್ರೆ. ಮತ್ತು ಲೋಕಲ್ ಟ್ರಿಪ್ ಯಾವುದೂ ಬಿಡಲ್ಲ. ಈ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಅಲ್ಲಿ ಇದ್ರ ಹತ್ರ ಬರ್ತಾರೆ, ಸನ್ನಿಧಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಮೆಟ್ಲ ಹತ್ರ. ಇಷ್ಟು ನಮ್ಮ ಪರಿಚಯ. ನನ್ನ ಹೆಸರು DS ಕುಮಾರಸ್ವಾಮಿ. ನೀವೆಲ್ಲ ನೋಡಿದ್ದೀರಾ. ಇದರಿಂದ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಒಕ್ಕಟ್ಟಾಗಿ 120 ಜನವರೆಗೂ ಒಂದೊಂದು ವರ್ಷ ಹೋಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಆದ್ದರಿಂದ ಅಂಥವರೆಲ್ಲ ಸಂಘಟನೆಯಾಗಿ ಪರಸ್ಪರ ಒಂದು ನಮ್ಮ ಪರಿಚಯ ಮತ್ತು ಆತ್ಮೀಯತೆ ಬೆಳೆಸೋದಕ್ಕೆ ಒಂದು ಅನುಕೂಲ ಆದರೆ ಪ್ರತಿ ದಿವಸ ನಡೀತಕ್ಕಂಥದ್ದು ಆರೋಗ್ಯಕರ ಉಂಟಾದ್ದು ಉತ್ತಮವಾದಂಥ ಒಂದು ಸಾರಿಗೆ. ಇನ್ನೊಂದು ಭಕ್ತಿ, ಯಾಕೆಂದರೆ ದೇವರ ದರ್ಶನಕ್ಕೆ ಹೋಗಬೇಕು, ದೇವರು ಅಂತಕ್ಕಂಥದ್ದು ನಾವು ಕಾಣಬೇಕು ಅಂತಕ್ಕಂಥ ಒಂದು ಭಾವನೆ ಏನಿದೆ, ಭಕ್ತಿ ಏನಿದೆ, ಅದನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಸೂಚನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ನೋಡಿ. ಕಾಂಪ್ಲೇಟ್ ಹೊಡೆಸಿ ಸುಮಾರು 9 ಮಾರ್ಗಸೂಚಿಗಳನ್ನ ಅದನ್ನು ಅಳವಡಿಸೋಕ್ಕೆ ತಿಳುವಳಿಕೆ ಕೊಟ್ಟಿದೆ. ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋಕ್ಕೆ ಒಂದು ಕಾರಣ ಇದೆ ಅಂತ ನಾನಂತೂ ನಂಬಿದ್ದೀನಿ. ಯಾಕೆಂತೇಳಿ ಯಾವ ರೀತಿ ಇರಬೇಕು, ಯಾವ ರೀತಿ ಇದರಲ್ಲಿ ಸಹಕರಿಸಬೇಕು ಅಂದರೆ ಬರೀ ಅಲ್ಲಿ ಹೋಗೋದು ಮಾತ್ರ ಅಲ್ಲ, ನೀವು ಹೋಗಿ ಬಂದ ಮೇಲೆ ದಿನನಿತ್ಯದ ನಿಮ್ಮ ಜೀವನದಲ್ಲಿ ಈ ಮಾರ್ಗಸೂಚಿನ ಅಳವಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ. ಯಾಕೆಂದ್ರೆ ಒಂದು ವಾರ ಹೋಗ್ತೀವಿ, ಆಮೇಲೆ ಮರ್ತು ಬಿಡೋದಲ್ಲ. ಯಾವುದೇ ಉತ್ತಮವಾದಂಥ ಇದನ್ನು ಅನುಸರಿಸಬೇಕು. ಕೆಟ್ಟದ್ದು ಅಂತಕ್ಕಂಥದ್ದು ಬಿಟ್ಟು ಬಂದಿದ್ದೀವಿ ಅಂತೇಳಿ ಅಂತ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಕಲ್ತಿದ್ದೀವಿ ದುರಭ್ಯಾಸಗಳೇನಾದರೂ ಇದ್ದರೆ ಅದನ್ನೆಲ್ಲ ಅವತ್ತೇ ಬಿಟ್ಟಿದ್ದೀವಿ ಅಂದರೆ ಒಂದ್ಮೇಲೆ ಪ್ರಾರಂಭ ಮಾಡಬೇಕು ಅಂತಲ್ಲ. ಈ ರೀತಿ ಇರ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡು ಇದಕ್ಕೆ ಮಾರ್ಗಸೂಚಿತರಾಗಿ ಇದು ಸಮಿತಿಯ ಒಂದು ಅಧ್ಯಕ್ಷರಾಗಿ ಅವ್ರಿಗೆ ಎಷ್ಟೋ ಸಾರಿ, ಯಾಕೆಂತಂದ್ರೆ ರಾಮಾಯಣ ಇರ್ತಕ್ಕಂಥದ್ದು ಯಾವುದೇ ಕ್ಷೇತ್ರದಲ್ಲಿದ್ರೂ ಅವರ ಪ್ರಾಮಾಣಿಕತೆ, ಅವರ ಒಂದು ಸ್ವಾಮಿ ನಿಷ್ಠೆ ಮತ್ತು ಅವ್ರು ಯಾವುದ್ರಲ್ಲೂ ನಾನು ಅಂತಕ್ಕಂಥದ್ದಿಲ್ಲ.
ಅವ್ರು ಯಾವುದಾದ್ರು ಅಧ್ಯಕ್ಷರನ್ನಾದ್ರು ಹೇಳಿ ಯಾರಾದರೂ ಹೇಳಿ. ನಾನು ಯಾಕೆಂದರೆ ಸಂಘ ಸಂಸ್ಥೆನಲ್ಲಿ ಅನೇಕ ಸಾರಿ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರಾಗಿ. ಆ ಇದರಲ್ಲಿ ಅವರು ಒಬ್ಬ ಕಾವಲುಗಾರ ಏನಾದರೂ ಜವಾಬ್ದಾರಿ ಕೊಟ್ಟರೆ ಒಬ್ಬ ಕಾವಲುಗಾರರಾಗಿ ನಿರ್ವಹಿಸಿದರೆ ಹೊರತು ನಾನು ಅಂತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಇದ್ದರೆ ನಾನು ಕಂಡಂಥ ವ್ಯಕ್ತಿ ಇದ್ದವರೇ ರಾಮಯ್ಯನವರು ಅಂತೇಳಿ ಕೇಳ್ಬೋದು. ಈ ಯಾವುದೇ ಒಂದು ನ್ಯಾಯಾಲಯದಲ್ಲಿ ವೃತ್ತಿ ಮಾಡಿ ನಿರತರಾಗಿದ್ದಂಥ ಕೃಷ್ಣಮೂರ್ತಿ ಅವರು ಸ್ವಾಮೀಜಿಯವರ ಆಶೀರ್ವಚನ ಹೇಳ್ಕೊತಾ ಇದ್ವಿ. ಕುಮಾರಣ್ಣ ನೀವು ಅದ್ ಕಡೆಗೆ ಹೋಗಿ ನಮ್ದೇ ಕಡೆಗೆ ನೋಡಿ ಈಗ ಕಟ್ಟಾಚೆ ವಿಡಿಯೋ ಇದು ಮಾಡಿ ಸರ್. ಶ್ರೀನಿವಾಸ ಅಂತ ರೇಟ್